ಗೌರವಪೂರ್ವಕ ವಂದನೆಗಳು. ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಉತ್ತರ ಕರ್ನಾಟಕ ವಿಕಾಸ ವೇದಿಕೆಯ ನೇತೃತ್ವದಲ್ಲಿ ಕರೆಯಲಾಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಹೈಕೋರ್ಟಿನ ಹಿರಿಯ ನ್ಯಾಯವಾದಿಗಳು, ಹೋರಾಟಗಾರರು, ಅನೇಕ ಹೋರಾಟಗಳ ಮುಖಾಂತರ ಉತ್ತರ ಕರ್ನಾಟಕ ಭಾಗಕ್ಕೆ ತಮ್ಮದೇ ಆದಂಥ ಕೊಡುಗೆ ಕೊಟ್ಟಿರುವಂಥ ಸನ್ಮಾನ್ಯ ಶ್ರೀ ಬಿ ಡಿ ಹಿರೇಮಠರವರು, ಧಾರವಾಡ ಜಿಲ್ಲೆಯ ಪ್ರಭಾವಿ ರಾಜಕೀಯ ಮುಖಂಡರಾಗಿರುವಂಥ ಸನ್ಮಾನ್ಯ ಶ್ರೀ ಗುರುರಾಜ್ ಹುಣಸಿಮರದರವರು, ಗೋಕಾಕದ JSS ಕಾಲೇಜಿನ ಮಾಜಿ ಪ್ರಿನ್ಸಿಪಾಲ್ರು ಪ್ರೊಫೆಸರ್ ಅರ್ಜುನ್ ಪಂಗಣ್ಣವರವರು, ಜಿಲ್ಲಾ ನ್ಯಾಯವಾದಿಗಳಾಗಿರುವಂಥ ಶ್ರೀ ND ಪಾಟೀಲ್ ಅವರು, ಅದೇ ರೀತಿ ಜಂಗಮ ಸಮಾಜದ ಮುಖಂಡರಾಗಿರುವಂಥ ಶ್ರೀ ನೇರ್ಲಿಗೆ ಮಠ ಅವರು ಎಲ್ಲರೂ ಸಹಿತ ಉಪಸ್ಥಿತರಿದ್ದಾರೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ನಾವು ಉತ್ತರ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಅನೇಕ ಹೋರಾಟಗಳನ್ನು ಕಳೆದ 12 ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ. ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ, ಅದಕ್ಕೆ ಪ್ರೇರಣೆ ಆದದ್ದಂದ್ರೆ, ಯಾವತ್ತು ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ, ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಇದ್ದಾಗ ಬೆಳಗಾವಿಯಲ್ಲಿ ಸುವರ್ಣಸೌಧದ ಅಡಿಗಲ ಸಮಾರಂಭ 2012 ಆಯಿತು. ಅದಾದ ನಂತರ ಒಂದು ವರ್ಷದಲ್ಲಿ ಬೆಳಗಾವಿಯಲ್ಲಿ ಸುವರ್ಣಸೌಧದ ಕಟ್ಟಡ ಸಹಿತ ನಿರ್ಮಾಣ ಆಯಿತು. ಆದ್ರೆ ನಮ್ಮೆಲ್ಲರ ನಿರೀಕ್ಷೆ ಮಾಡಿತ್ತು, ಬೆಳಗಾವಿಯಾಗಿ ಯಾವಾಗ ಸುವರ್ಣಸೌಧ ಕಟ್ಟಡ ಆಗೈತಿ, ಇವತ್ತೇನು ಬೆಂಗಳೂರು ವಿಧಾನಸೌಧ ಐತಿ, ಆ ವಿಧಾನಸೌಧದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕಲಾಪಗಳು ಸಹಿತ ಬೆಳಗಾವಿಯಿಂದ ಪ್ರಾರಂಭ ಆಗ್ತಾವು. ಅದಕ್ಕೆ ಪೂರಕವಾಗಿನ ಇಲ್ಲಿ ಈ ಸುವರ್ಣಸೌಧವನ್ನು ಕಟ್ಟುವಂತ ನಿರ್ಣಯ ಸರ್ಕಾರದವರು ಅಧಿಕೃತವಾಗಿ ಒಂದು ರಾಜಕೀಯ ಇಚ್ಛಾಶಕ್ತಿ ಪ್ರಕಟ ಮಾಡುವ ಮುಖಾಂತರ ಮಾಡಿದರು. ಕನಿಷ್ಠ ಪಕ್ಷ ಉತ್ತರ ಕರ್ನಾಟಕ ಭಾಗದ ಬೇಡಿಕೆಗಳಿಗೆ ಪೂರಕವಾದಂತಹ ಸರ್ಕಾರ ಮಟ್ಟದ ಸ್ಪಂದನೆಗಳು ಈ ನಮ್ಮ ಬೆಳಗಾವಿಯ ಸುವರ್ಣ ವಿಧಾನಸೌಧ ಕಟ್ಟಡದಿಂದ ದೊರೆಯುವಂತ ಭಾವನೆ ಇತ್ತು. ಅದಕ್ಕೆ ಪೂರಕವಾಗಿ ಸರ್ಕಾರ ದೃಢ ಸಂಕಲ್ಪದಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ಸೆಕ್ರೆಟರಿಯೇಟ್ ಮಟ್ಟದ ಕಾರ್ಯಾಲಯ ಪ್ರಾರಂಭ ಮಾಡ್ತಾರೋ. ಈ ಭಾಗದ ಜನರ ಬೇಡಿಕೆಗಳಿಗೆ ಪೂರಕವಾದ ಅಂತಿಮ ಆದೇಶಗಳು ನಮ್ಗೆ ಇಲ್ಲಿಂದ ಸಿಗ್ತಾವು. ನಾವಿನ್ನು ಬೆಂಗಳೂರಿಗೆ ಅಲ್ದಾಟ ಆಗೋದು ತಪ್ಪೈತೆ ಅನ್ನುವಂಥ ಭಾವನೆ ಬಂದಿತ್ತು. ಅದ್ರ ಜೊತೆಗೆ ಇನ್ನೊಂದು ದೊಡ್ಡ ಕನಸಿತ್ತು, ಅಧಿಕೃತವಾಗಿ ಬೆಳಗಾವಿ ಕರ್ನಾಟಕ ರಾಜ್ಯದ 2ನೇ ರಾಜಧಾನಿ ಆಗತ್ತೇಳಿ ಘೋಷಣೆಯನ್ನು ಸಹಿತ ಆಗ್ತೈತೆ ಅನ್ನುವಂಥ ಭಾವನೆ ನಮ್ದಿತ್ತು. ಅದಕ್ಕೆ ಪೂರಕವಾದಂಥ ಅನೇಕ ಹೋರಾಟಗಳನ್ನ ಮಾಡ್ಕೊತ ಬಂದಿದ್ದೀವಿ. ಆದರೆ ಇಲ್ಲಿಯವರೆಗೂ ಸಹಿತ ಕಾಟಾಚಾರದ 10 ದಿವಸಗಳ, ಒಂದು ವರ್ಷದೊಳಗೆ 10 ದಿವಸ ಅಧಿವೇಶನ ಬಿಟ್ಟರೆ ಮತ್ತೊಂದೇನು ನಮ್ಗೆ ಅದರಿಂದ ದೊರೆತಿಲ್ಲ. ಅಧಿವೇಶನ ಆಗೈತೆ ಅನ್ನೋದು ಅಷ್ಟೇ ಹೊರತಾಗಿ ಅದಕ್ಕೆ ಪೂರಕವಾಗಿ ಆಗುವಂಥ ಬೆಳವಣಿಗೆಗಳು ಶೂನ್ಯ ಅನ್ನುವಂಥ ಮಾತು. ಯಾಕಂದ್ರೆ ಅಲ್ಲಿ ಯಾವುದೇ ಫಲಪ್ರದ ಚರ್ಚೆ ಇವತ್ತಿನ ಮಟ್ಟ ನಾವು ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಕಂಡಿಲ್ಲ. ಅದಕ್ಕೆ ಪೂರಕವಾಗಿನ ಯಾವ ಆದೇಶಗಳು ಹೊರಟಿಲ್ಲ. ಅಧಿವೇಶನ ಮಾಡಬೇಕಾಗಿತ್ತು, ಮಾಡಿದ್ರು ಅಂತ ಭಾವನೆ ಐತಿ. ನಮ್ಮ ಕೋರಿಕೆ ಇದು 2ನೇ ರಾಜಧಾನಿ ಆಗಲಿ, ಸೆಕ್ರೆಟರಿಯೇಟ್ ಬರಲಿ, ಅರ್ಧ ಅಧಿವೇಶನ ಬೆಳಗಾವಿ ಸುವರ್ಣಸೌಧ ನಡೀಲಿ, ಮಂತ್ರಿಮಂಡಲದ ಕ್ಯಾಬಿನೆಟ್ ಸಭೆಗಳು ಮೇಲಿನ ಮೇಲೆ ಬೆಳಗಾವಿದಾಗ ಆಗಲಿ, ಇವತ್ತು ಕಮಿಟಿ ಸಭೆಗಳು ಬೆಳಗಾವಿ ಆಗಲಿ, ಇದೆಲ್ಲ ಭಾವನೆ ಇತ್ತು. ಅದು ಯಾವುದು ಫಲಪ್ರದಾಗಿಲ್ಲ. ಅದ್ರ ಜೊತೆಗೆ ಬಹಳ ಖೇದದಿಂದ ಹೇಳ್ಬೇಕಾಗತ್ತಿ, ಈ ಹಿಂದೆ ಮಠಾಧೀಶರ ನೇತೃತ್ವದೊಳಗೆ, ಎಲ್ಲ ಸಂಘಟನೆಗಳ ನೇತೃತ್ವದೊಳಗೆ ನಾವು ಬಹುದೊಡ್ಡ ಹೋರಾಟಗಳನ್ನು ಮಾಡಿದ್ರು ಸಹಿತ ಯಾವುದೇ ಫಲ ನಿರೀಕ್ಷೆ ನಮಗೆ ಸಿಗಲಿಲ್ಲ. ಯಾವುದೇ ರಾಜ್ಯ ಮಟ್ಟದ ಮುಖ್ಯಮಂತ್ರಿ, ಸರ್ಕಾರ ಮಟ್ಟದ ದೊಡ್ಡ ಪ್ರತಿನಿಧಿ ಸಚಿವರು ಯಾರಾದ್ರೂ ಬಂದು ಬೆಳಗಾವಿಲಿ ನಾವು ಧರಣಿ ಸತ್ಯಾಗ್ರಹ ಮಾಡಿದಾಗ ಅಥವಾ ಈ ಬೇಡಿಕೆಯನ್ನು ಬಹಳ ದೊಡ್ಡ ಪ್ರಮಾಣದಾಗ ಒತ್ತಾಯ ಮಾಡಿದಾಗ ಸಾಂತ್ವನ ಪರ ಭೇಟಿ ಕೊಟ್ಟಿದ್ದಾರೆ, ಸಾಂತ್ವನ ಪರ ಹೇಳಿಕೆ ಕೊಟ್ಟಿದ್ದಾರೆ. ಅದರ ಕಾರ್ಯರೂಪಕ್ಕೆ ಬರುವಂತ ಯಾವ ಕೃತಿನೂ ಇವತ್ತಿನ ಮಟ್ಟ ಆಗಿಲ್ಲ ಅನ್ನುವಂಥ ದೃಷ್ಟಿಕೋನದಿಂದ ಇವತ್ತು ಮತ್ತೆ ನಾವು ಹೋರಾಟಕ್ಕೆ ಇಳಿಬೇಕಾಗಿದೆ. ಬಹುಶಃ ಒಂದು ಪ್ರಶ್ನೆಗೆ ಈಗ ಸ್ಪಷ್ಟೀಕರಣ ಕೊಟ್ಟು ಬಿಡ್ತೀನಿ. ನಾವು 2 ರೀತಿಯ ಭಾವನೆ ಇತ್ತು ನಮ್ಮಲ್ಲೇ. ಒಂದು, ಗೋಕಾಕದ ರಾಜಕಾರಣ ಸೀಮಿತವಾಗಿ ಹೆಚ್ಚಿನ ಸಮಯ ಕಳೆಯುವಂತ ಸಂದರ್ಭ ಇದ್ರಿಂದ ನಾವು ಏನೋ ಬದಲಾವಣೆ ಬಯಸಿ ಕಳೆದ 2-3 ವರ್ಷ ಸ್ವಲ್ಪ ಬೇರೆ ರಾಜಕೀಯ ಹೋರಾಟ ಮಾಡಿದ್ರು ಸಹಿತ ಈಗ ಒಂದು ಅಂತಿಮ ನಿರ್ಣಯ ಮಾಡಿದೀವಿ. ಇನ್ನು ಮುಂದೆ ಏನು ನಾವು ಈ ಉತ್ತರ ಕರ್ನಾಟಕ ಭಾಗದ ಹೋರಾಟ ಮಾಡ್ತೀವಿ, ಬಹುಶಃ ಇದು ನಿರಂತರ ಹೋರಾಟ ಇರ್ತೈತಿ. ನ್ಯಾಯ ದೊರೆಯುವವರೆಗೂ ಸಹಿತ ಈ ಹೋರಾಟವನ್ನ ಮುಂದುವರೆಸ್ತೀವಿ ಅನ್ನುವಂಥ ಮಾತನ್ನು ಹೇಳಿ, ನಾನು ಕಳೆದ 2 ದಿವಸಗಳ ಹಿಂದೆ ಸನ್ಮಾನ್ಯ ಶ್ರೀ ಬಿ ಡಿ ಹಿರೇಮಠರ ಜೊತೆಗೆ, ಗುರುರಾಜ್ ಹುಣಸಿಮರದವ್ರ ಜೊತೆಗೆ, ನಮ್ಮ ಪಂಗಣ್ಣವ್ರ ಸರ್ ಜೊತೆಗೆ, ಅಥವಾ ಶ್ರೀ ಗಡಾದವ್ರು ಇರ್ಬೋದು, ಇದರೇ ಹೋರಾಟ ಮಾಡ್ತಿರುವಂತ ಗುಲ್ಶೆಟ್ಟಿ ಅವ್ರು ಇರ್ಬೋದು, ಅವರೆಲ್ಲರ ಜೊತೆಗೆ ಇವತ್ತು ಚರ್ಚೆ ಮಾಡಿಸಿಂದ ಮುಂದಿನ ಹೋರಾಟದ ರೂಪುರೇಷೆಗಳನ್ನ ನಿರ್ಣಯ ಮಾಡುವಂತ ಒಂದು ಮಟ್ಟಕ್ಕೆ ನಾವು ಬಂದಿದ್ದೀವಿ. ಅದ್ರ ಜೊತೆಗೇನೆ ನಿರಂತರ ಹೋರಾಟ ಆಗಿರ್ಬೇಕು, ಪ್ರಬಲ ಹೋರಾಟ ಆಗಿರ್ಬೇಕು ಅನ್ನುವಂತ ಕಾರಣದಿಂದ ಇವತ್ತು ತಮ್ಮನ್ನೆಲ್ಲ ಕರೆಸಿಂದ
ಇವತ್ತು ಸರ್ಕಾರವನ್ನ, ಯಾಕಂದ್ರೆ 9ನೇ ತಾರೀಕಿನ ವಿಧಾನಸಭಾ ಅಧಿವೇಶನ ನಡೀತೈತಿ. ಆ ಅಧಿವೇಶನ ಸಂದರ್ಭದೊಳಗ ಈ ಸಲ ಆದ್ರೂ ಸಹಿತ ಈ ನಮ್ಮ ಬೇಡಿಕೆಗಳಿಗೆ ಪೂರಕವಾದಂತ ಒಂದು ಸ್ಪಂದನೆ ಇವತ್ತು ಸರ್ಕಾರದಿಂದ ಸಿಗಬೇಕು ಅನ್ನುವಂಥ ಭಾವನೆಯಿಂದ ನಾವು ಇವತ್ತು ತುರ್ತಾಗಿ ತಮ್ಮನ್ನ ಪತ್ರಿಕಾಗೋಷ್ಠಿ ಮುಖಾಂತರ, ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಯಾವುದೇ ಹೋರಾಟ ಇದ್ರು ಸಹಿತ ಅದಕ್ಕೆ ಧ್ವನಿ ಆದವರು ನೀವು. ನಿಮ್ಮ ಧ್ವನಿಗೆ ಪೂರಕವಾಗಿ ನಾವು ಕೆಲಸ ಮಾಡಿದ ಇಷ್ಟ ಹೊರತಾಗಿ ನಮ್ಮಿಂದ ಏನ್ ಆಕೈತಿ ಅನ್ನುವಂಥ ಭಾವನೆಯಿಂದಲ್ಲ. ಅದಕ್ಕೆ ಇವತ್ತು ಸರ್ಕಾರಕ್ಕೆ ಈ ನಮ್ಮ ಕೋರಿಕೆಯನ್ನ, ಮನವಿಯನ್ನ, ಒತ್ತಾಯವನ್ನ ಮುಡಿಸುವಂತ ಕಾರ್ಯವನ್ನ ತಾವು ಮಾಡಬೇಕು ತಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ವಿನಂತಿ ಮಾಡ್ಕೊತೀನಿ. ಅದಕ್ಕೆ ಪೂರಕವಾದಂತ ಹೋರಾಟದ ರೂಪರೇಷೆಯನ್ನ ಇವತ್ತು ಸನ್ಮಾನಿಸಿ ಬಿಡಿಸಿ ಹಿರೇಮಠ ಅವರು ಮಾತಾಡ್ತಾರೋ, ಅದು ಮಾತಾಡಿದ ನಂತರ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಸಹಿತ ನಾವು ನಿರ್ಣಯ ಮಾಡಿಬಿಡ್ತೀವಿ.